ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ನಡೆದಿರತಕ್ಕಂಥ ಭೀಕರ ರಸ್ತೆ ಅಪಘಾತ. ಲಾರಿ ಗುದ್ದಿದ ರಭಸಕ್ಕೆ ನಜ್ಜುಗುಜ್ಜಾಗೋಗಿದೆ ಟಿಟಿ ವಾಹನ ಕಂಪ್ಲೀಟ್. ಒಂದೊಂದೇ ಮೃತದೇಹಗಳನ್ನು ಹೊರತೆಗಿತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಇವರೆಲ್ಲರೂ ಕೂಡ ಶಿವಮೊಗ್ಗದ ಭದ್ರಾವತಿ ಮೂಲದವರು ಅಂತಕ್ಕಂಥದ್ದು ಗೊತ್ತಾಗಿದೆ. ಹೆಚ್ಚು ಕಡಿಮೆ ಇವರೆಲ್ಲರೂ ಕೂಡ ಒಂದು ಟಿ ಟಿ ವೆಹಿಕಲನ್ನು ಮಾಡಿಕೊಂಡು ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಹೋಗಿದ್ದರು ಅಂತ ಗೊತ್ತಾಗ್ತಾ ಇದೆ. ಆ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ನಸುಕಿನ ಜಾವ ಹೈವೇಗಳಲ್ಲಿ ಏನಾಗ್ಬಿಡುತ್ತೆ, ನ್ಯಾಷನಲ್ ಹೈವೇಗಳಲ್ಲಿ ಅಲ್ಲಲ್ಲಿ ಎಲ್ಲಿ ಅಂದರೆ ಅಲ್ಲಿ ಈ ಲಾರಿಯವರು ನಿಲ್ಲಿಸ್ಬಿಟ್ಟು ಮಲಗಿಬಿಡ್ತಾರೆ. ಅದು ನಿಮಗೆ ಲೈಟ್ ಇದ್ದರೆ ಕಾಣುತ್ತೆ, ವಿಪರೀತ ಫೋರ್ಸಲ್ಲಿ ಬಂದರೆ ಕಾಣಲ್ಲ. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಬಂದವರೇ ಏಕಾಏಕಿ ನಿಂತಿರೋ ಲಾರಿಗೆ ಗೊದ್ದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಟಿ ಟಿನಲ್ಲಿ ಎಷ್ಟು ಜನ ಇದ್ದರೂ ಹೆಚ್ಚು ಕಡಿಮೆ ಎಲ್ಲರೂ ಮೃತಪಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಇನ್ಕ್ಲೂಡಿಂಗ್ ಡ್ರೈವರು ಸೇರಿದಂತೆ. ಲಾರಿಗೆ ಗುದ್ದಿರೋದು ಬೆಳಗಿನ ಜಾವ 3:30ಕ್ಕೆ ನಡೆದಿರ್ತಕ್ಕಂಥ ದುರ್ಘಟನೆ. ಈಗ ಅಂದರೆ ಒಂದು 3 ಅವರ್ ಹಿಂದೆ ನಡೆದಿರ್ತಕ್ಕಂಥದ್ದು. ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಬಳಿ ನಡೆದಿರ್ತಕ್ಕಂಥ ಭೀಕರ ರಸ್ತೆ ಅಪಘಾತ. ಈ ಅಪಘಾತದಲ್ಲೀಗ 12ಕ್ಕೂ ಹೆಚ್ಚು ಸಾವುಗಳಾಗಿದೆ. ಎಕ್ಸಾಕ್ಟ್ ನಂಬರ್ ಅವರೇ ಹೇಳಬೇಕು. ಅಗ್ನಿಶಾಮಕ ದಳದ ಅಧಿಕಾರಿಗಳು ಯಾರು ಬರ್ತಾರೆ ಅವರು ಎಕ್ಸಾಕ್ಟ್ ನಂಬರನ್ನು ಹೇಳಬೇಕು. ಬಟ್ ನಿಜಕ್ಕೂ ವೆರಿ ಅನ್ಫಾರ್ಚುನೇಟ್. ಇಂಥ ದುರ್ಘಟನೆಗಳೆಲ್ಲವೂ ಕೂಡ ಈ ಬೆಳಗಿನ ಜಾವ ಇತ್ತೀಚೆಗೆ ಅದರಲ್ಲೂ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವತ್ತೂ ಕೂಡ ಒಂದು ತಿಳ್ಕೊಳ್ಳಿ, ಅರ್ಲಿ ಮಾರ್ನಿಂಗ್ ನಸುಕಿನ ಜಾವದ ಡ್ರೈವಿಂಗನ್ನು ಅವಾಯ್ಡ್ ಮಾಡಿ, ಯಾರೇ ಆದರೂ ಕೂಡ. ಯಾಕೆಂದರೆ ಮನುಷ್ಯನ ದೇಹ ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋಗ್ತಿರ್ತೀವಿ. ಅದು ಹೆಚ್ಚು ನಿದ್ದೆ ಬರುವಂತಹ ಟೈಮು ಬೆಳಗಿನ ಜಾವ 3:30, 4 ಗಂಟೆ, 4:15 ರಾತ್ರಿ ಎಲ್ಲ ಡ್ರೈವ್ ಮಾಡಿರ್ತಾರೆ. ಆ ಟೈಮಲ್ಲಿ ನಿದ್ದೆ ಬಂದಾಗ ಎಲ್ಲಾದರೂ ವೆಹಿಕಲ್ನ ಸೇಫ್ ಜಾಗದಲ್ಲಿ ಪ್ಲೇಸ್ ಮಾಡಿಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಮಲಗಿಬಿಡಬೇಕು. ನೀವು ನೋಡ್ತಾ ಇರೋದು ಬಲಭಾಗದಲ್ಲಿ ಲೈವ್ ವಿಷುವಲ್. ಈಗಾಗಲೇ ಬೆಳಗಾಗಿದೆ, ಸ್ವಲ್ಪ ಬೆಳಕೆಲ್ಲ ಬಂದಿದೆ, ಹಾಗಾಗಿ ದೃಶ್ಯಗಳು ಕಾಣಸಿಗ್ತಾ ಇದೆ. ಲೆಫ್ಟ್ ವಿಜುವಲ್ಸ್ ನೋಡ್ತಾ ಇರೋದು ಅದು ಬೆಳಗಿನ ಜಾವ ಅವರು ವೆಹಿಕಲ್ನಿಂದ ಬಾಡಿಗಳನ್ನು ತೆಗಿತಾ ಇರತಕ್ಕಂಥದ್ದು. ನೇರ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇದು ಗುಂಡೇನಹಳ್ಳಿ ಅಂತನ್ಬಿಟ್ಟು ಆ ಭಾಗದಲ್ಲಿ ನಡೆದಿರ್ತಕ್ಕಂಥದ್ದು. ಗುಂಡೇನಹಳ್ಳಿ ಕ್ರಾಸ್ ಅಂತನ್ಬಿಟ್ಟು ಬ್ಯಾಡಗಿ ತಾಲೂಕಿಗೆ ಬರುತ್ತೆ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇನಹಳ್ಳಿ ಕ್ರಾಸ್, ಬೆಂಗಳೂರು ಪೂನಾ ರಾಷ್ಟ್ರೀಯ ಹೆದ್ದಾರಿ. ಅಲ್ಲಿಂದ ನೇರ ದೃಶ್ಯಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನು, ನೇರ ದೃಶ್ಯಾವಳಿಗಳನ್ನು. ಪೊಲೀಸರೆಲ್ಲರೂ ಕೂಡ ಈಗಾಗಲೇ ಬಂದಿದ್ದಾರೆ. ಮೃತದೇಹಗಳನ್ನು ಹೊರತೆಗೆಯುವ ಕಾರ್ಯ ಬಹುತೇಕ ಮುಕ್ತಾಯ ಆಗಿದೆ ಅಂತ ಅನ್ಕೋತೀನಿ. ಈಗ ಎಕ್ಸಾಕ್ಟ್ ನಂಬರ್ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಟಿ ಟಿ ವೆಹಿಕಲ್ನಲ್ಲಿ 12+1 ಇರ್ತಾರೆ, 12+1 ಆ ಥರ ಡ್ರೈವರು ಸೇರಿದಂತೆ. ಸರಿಯಾಗಿ ಸೀಟಿಂಗ್ ಕೆಪಾಸಿಟಿನೇ ಇದ್ದರೆ ಒಟ್ಟು ಅಲ್ಲಿಗೆ 12 ಜನ ಅಥವಾ 13 ಜನ ಮೃತಪಟ್ಟವರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನಷ್ಟು ಮಾಹಿತಿ ಇವಾಗ ನಾವು ಕಲೆ ಹಾಕ್ತಾ ಇದ್ದೀವಿ, ಬರುತ್ತೆ ಸದ್ಯದಲ್ಲೇ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅನೈಸರ್ಗಿಕವಾಗಿ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ನಾವು. ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಡ್ರೈವಿಂಗ್, ನಿದ್ದೆ ಮಾಡೋ ಟೈಮಲ್ಲಿ, ಅದಕ್ಕೆ ಹೀಗಾಗೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡಿತಾ ಹೋಗೋಣ. ಸುನಿಲ್, ಏನಿದೆ ಈಗ ಈ ಕ್ಷಣದ ಅಪ್ಡೇಟ್ ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ? ಅರವಿಂದ್, ಈ ಒಂದು ಟಿಟಿಯಲ್ಲಿ 14 ಜನ ಪ್ರಯಾಣ ಮಾಡ್ತಿದ್ರು, ಅದು ಸವದತ್ತಿ ಕಡೆಯಿಂದ ಅಂತ ಈಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದರಲ್ಲಿ 12 ಜನ ಮೃತಪಟ್ಟಿರೋರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಲಭ್ಯ ಆಗಿರುವಂತದ್ದು. ಸೊ ಅವರೆಲ್ಲರೂ ದೇವಿಯ ದರ್ಶನವನ್ನ ಪಡೆದು ವಾಪಸ್ ಅವ್ರ ಊರಿಗೆ ತೆರಳುವಾಗ ಗುಂಡೇನಹಳ್ಳಿ ಈ ಬಳಿ ಅಪಘಾತ ನಡೆದಿದೆ. ನೀವು ಹೇಳಿದಂತೆ ಸಹಜವಾಗಿ ನಸುಕಿನ ಜಾವ, ಸೊ ನಿದ್ದೆ ಬರುವಂತ ಸಮಯ. ಈ ಒಂದು ಮಾರ್ಗದಲ್ಲಿ ಪುನಾ ಬೆಂಗಳೂರಲ್ಲಿ ಆ ಮಾರ್ಗದಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಲಾರಿಗಳನ್ನ ನಿಲ್ಲಿಸ್ಬಿಡ್ತಾರೆ. ಸೊ ಒಂದು ಟ್ರಕ್ ಟರ್ಮಿನಲ್ ಅನ್ನೋದು ಅವರು ಯೂಸ್ ಮಾಡ್ಕೊಳೋದಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಟಿಟಿ ಹೋಗಿ ರಭಸವಾಗಿ ಗುದ್ದಿರೋದ್ರಿಂದ ಆ ಫೋರ್ಸ್ಗೆ ಈ ಒಂದು ಅಪಘಾತ ಸಂಭವಿಸಿದಂತ ಪ್ರಾಥಮಿಕ ತನಿಖೆಯಲ್ಲಿ ಈಗ ಹೊರಬಂದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ಮತ್ತು ಆ ಮೃತದೇಹಗಳನ್ನ ಹೊರತರುವಂತ ಕಾರ್ಯ ನಡೀತಾ ಇದೆ ಮತ್ತು ಅವ್ರ ಗುರುತು ಪತ್ತೆ ಹಚ್ಚುವ ಕಾರ್ಯ ಚಾಲೆಂಜ್ ಆಗಿರುವಂತದ್ದು. ಅವರ ಮಾಹಿತಿಯು ಕೂಡ ಈಗ ಭದ್ರಾವತಿಗೆ ರವಾನೆ ಮಾಡಿರುವಂತದ್ದು. ಸೊ ಎಲ್ಲರನ್ನು ಕೂಡ ಈಗ ಮೊದಲಿಗೆ ಹಾವೇರಿಯ ಒಂದು ಜಿಲ್ಲಾಸ್ಪತ್ರೆಗೆ ಕರೆತರಲಾಗುತ್ತೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಏನಾದ್ರು ಅಲ್ಲಿ ಇನ್ನು ಉಳಿದಿರುವಂತವ್ರು ಯಾರಾದ್ರೂ ಇದ್ರೆ ಸೊ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗಿ, ಇಲ್ಲಿದ್ರೆ ಕಿಮ್ಸ್ ಆಸ್ಪತ್ರೆಗೆ ತರುವಂತಹ ಒಂದು ಯೋಚನೆಯನ್ನು ಕೂಡ ನೀಡಲಾಗಿರುವಂತದ್ದು. ಸದ್ಯಕ್ಕೆ ಈಗ ಎಲ್ಲಾ ಅಧಿಕಾರಿಗಳು ಭೇಟಿ ಕೊಟ್ಟು ಒಂದು ಪರಿಶೀಲನೆಯನ್ನ ನಡೆಸಿರುವಂತದ್ದು ಮತ್ತು ಮೃತರ ಒಂದು ಗುರುತುಗಳನ್ನು ಈಗ ಪತ್ತೆ ಹಚ್ಚೋದು ಚಾಲೆಂಜ್ ಆಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುನಿಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗ ನಮಗೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಇವರೆಲ್ಲರೂ ಶಿವಮೊಗ್ಗದ ಭದ್ರಾವತಿ ಮೂಲದವರು ಅಂತ ಗೊತ್ತಾಗಿದೆ.
ಭದ್ರಾವತಿ ಮೂಲದವರು ಅಂತ, ಮತ್ತು ಅವರ ಕುಟುಂಬವನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಅಥವಾ ಅವರ ಪರಿಚಿತರು ಅಥವಾ ಸಂಬಂಧಿಕರು ಯಾರನ್ನಾರು ಕರೆಸ್ತಾರೆ ಸ್ಥಳಕ್ಕೆ, ಬಾಡಿಗಳನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ಇನ್ನೂ ತುಂಬ ಕೆಲಸ ಇದೆ, ಒಂದಲ್ಲ ಎರಡಲ್ಲ, 12 ಡೆಡ್ ಬಾಡಿಗಳನ್ನು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು. ಅದೆಲ್ಲ ಆದ ನಂತರ ಕುಟುಂಬಸ್ಥರಿಗೆ ಬಾಡಿಯನ್ನು ಹಸ್ತಾಂತರ ಮಾಡಬೇಕು. ಇವೆಲ್ಲದಕ್ಕೂ ಕೂಡ ಸಾಕಷ್ಟು ಸಮಯ ಹಿಡಿಯುತ್ತೆ ಇನ್ನೂ ಕೂಡ. ಈಗ ನಸುಕಿನ ಜಾವ 3:30 ನಡೆದಿರ್ತಕ್ಕಂಥ ಅಪಘಾತ. ಬಟ್ ನಿಜಕ್ಕೂ ಕೂಡ ದೊಡ್ಡ ದುರಂತ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಸಾಕಷ್ಟು ಜನ ಈ ನೈಟ್ ಬಾಟ ಆಸೆಗೋಸ್ಕರ, ಡ್ರೈವರ್ಗಳು ನೈಟ್ ಬಾಟ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ರಾತ್ರಿ ಇಡೀ ಜರ್ನಿ ಮಾಡಿಬಿಡ್ತೀನಿ, ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಊರು ಸೇರ್ಕೊಂಡ್ಬಿಡ್ಬೋದು, ಹೀಗೆಲ್ಲ ಯೋಚನೆ ಮಾಡ್ತಾರೆ. ಸೊ ಹಾಗಾಗೇ ಇಂಥ ಅಪಘಾತಗಳು ಜಾಸ್ತಿ ಆಗ್ತಿರೋದು. ಯಾರೇ ಆದರೂ ಕೂಡ ನಸುಕಿನ ಜಾವದ ಡ್ರೈವಿಂಗನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಅದು ನಿಮ್ಮ ಸ್ವಂತ ವೆಹಿಕಲ್ ಆಗಿರ್ಬೋದು, ಬಾಡಿಗೆ ವೆಹಿಕಲ್ ಆಗಿರ್ಬೋದು, ನೀವು ಕೂಡ ಫೋರ್ಸ್ ಮಾಡಬೇಡಿ. ಓವರ್ನೈಟ್ ಜರ್ನಿ ಮಾಡಬೇಡಿ. ಓವರ್ನೈಟ್ ಜರ್ನಿ ಮಾಡಿ ಬೆಳಗಾಗೋ ಅಷ್ಟೊತ್ತು ಹೊಟ್ಟೋಗಿ ನೋಡಿ ಅಲ್ಲಿ ಯಾವ ಥರ ಹೊಡೆದಿದ್ದಾರೆ ಅಂತಂದ್ಬಿಟ್ಟು. ನಿಂತಿರುವಂತಹ ಲಾರಿಗೆ, ಅದು ಲೋಡೆಡ್ ವೆಹಿಕಲ್ ಲಾರಿ. ಆಮೇಲೆ ಈ ಲಾರಿ ಅವ್ರದ್ದು ದೊಡ್ಡ ತಪ್ಪೇನು ಗೊತ್ತಾ, ನ್ಯಾಷನಲ್ ಹೈವೇಗಳಲ್ಲಿ ಟ್ರಕ್ ಟರ್ಮಿನಲ್ಸ್ ಅಂತ ಇರುತ್ತೆ. ಅಂದರೆ ನೀವು ನೈಟ್ ಜರ್ನಿ ಮಾಡಬೇಕಾದ್ರೆ ಆಗಲಿಲ್ಲ ನಿಮಗೆ ಡ್ರೈವ್ ಮಾಡೋದಕ್ಕೆ ಅಂತಂದರೆ ಟ್ರಕ್ ಟರ್ಮಿನಲ್ಗಳಿಗೆ ಹೋಗ್ಬಿಟ್ಟು ನೀವು ಪಾರ್ಕ್ ಮಾಡಿಬಿಟ್ಟು ಮಲ್ಕೋಬೋದು. ಇವರು ಅಲ್ಲಿ ತನಕ ಹೋಗಬೇಕಲ್ಲ ಅಂತ ಏನು ಮಾಡ್ತಾರೆ, ರೋಡ್ ಸೈಡ್ಗೆ ವೆಹಿಕಲ್ ಹಾಕ್ಬಿಟ್ಟು ಅಲ್ಲೇ ಮಲಗಿಬಿಡ್ತಾರೆ. ಪಾಪ ಮೊದಲೇ ನ್ಯಾಷನಲ್ ಹೈವೇ, ವಿಪರೀತ ವೇಗವಾಗಿ ವೆಹಿಕಲ್ಸ್ ಬರ್ತಾ ಇರುತ್ತೆ. ಸಡನ್ನಾಗಿ ಗೊತ್ತಾಗಲ್ಲ ಅಲ್ಲಿ ನಿಂತಿರೋದು, ಅಷ್ಟರಲ್ಲಿ ಅಪಘಾತ ಆಗ್ಬಿಟ್ಟಿರುತ್ತೆ.